ಜೀವನ ಮೂರು ಮೂರು ಕಡೆದಿಂದ ಬಡಿಯಾಕತ್ತೈತಿ ನಮ್ನ. ನಾವು ತಿಳಿ ಮ್ಯಾಗ ಕೈ ಆಡಿಸಿ ಅವನು ಸುಣ್ಣ ಹಚ್ಚಿ ಬಿಡವ. ನಿನ್ನೆ ನಮ್ದು ಪೇಮೆಂಟ್ ಬಂದೈತಿ. 4 ದಿನದ ಪೇಮೆಂಟ್ ಬಂದಿಲ್ಲ ನಮ್ದು. ಹೆಂಗಂದ್ರ ನಮಸ್ಕಾರ ಸಾವ್ಕಾರ ಮಂದಿಗೆ, ಇದು ಡೇ 7 ಆಫ್ 10K ಫಾಲೋವರ್ ಚಾಲೆಂಜ್. ನಿನ್ನೆ ನಮ್ದು ಪೇಮೆಂಟ್ ಬಂದೈತಿ. ಪೇಮೆಂಟ್ದಾಗ ಸ್ವಲ್ಪ ಲಪಡ ಆಗೈತಿ. 4 ದಿನದ ಪೇಮೆಂಟ್ ಬಂದಿಲ್ಲ ನಮ್ದು. ಹೆಂಗಂದ್ರ ಹ್ಯಾಪಿ ನ್ಯೂ ಇಯರ್ ಹಿಂದ್ಗಡೆ 4 ದಿನ ಸೋಮವಾರದಿಂದ ಗುರುವಾರ ತನ ಸುಟ್ಟಿ ಕೊಟ್ಟಿರಿ ನಮಗ. ಆ ಸುಟ್ಟಿ ಕೊಟ್ಟಿದ್ದು 60% ಅದು ಪೇಮೆಂಟ್ ಬರ್ತೈತಿ. ಅದು ಮರುದಿನ ಹ್ಯಾಪಿ ನ್ಯೂ ಇಯರ್ ಮುಗಿದ ಮೇಲೆ ನಾವು ಕಂಪ್ನಿ ಹೋಗಿಲ್ಲ. ಯಾಕಂದ್ರ ಅಲ್ಲಿ ಹೋಗಿ ನಿಂತಿದ್ದೆವು, ಕ್ಯಾಬ್ ನಿಲ್ಲಿಸಲಿಲ್ಲ. ಮತ್ತೆ ಅಲ್ಲಿ ನಮ್ ಕಂಪ್ನಿದವರಿಗೆ ಇನ್ಫಾರ್ಮ್ ಮಾಡಿದೆವು. ಅವ್ರಂದ್ರು ಕ್ಯಾಬ್ ಹೋಗೈತಂದ್ರ ನಾಳೆ ಬರ್ರಿ ನೀವು ಅಂದ್ರು. ಅಂದ್ರ ಕಂಪ್ನಿ ಹೆಂಗ್ ರೂಲ್ಸ್ ಅಂದ್ರ 4 ದಿನ ಹಾಲಿಡೇ ಆದ್ಮೇಲೆ ಮರುದಿನ ಕಂಪ್ನಿ ಜಾಯಿನ್ ಆಗ್ಬೇಕಂತ. ಜಾಯಿನ್ ಆಗ್ಲಿಕ್ಕಂದ್ರ 4 ದಿನದ್ದು ನಾವು ಹಾಲಿಡೇ ತಗೊಂಡಂಗ ನಾವ್ ಹೆಂಗ್ ಹಾಲಿಡೇ ತಗೊಂಡಂಗ 4 ದಿನ ಹಾಲಿಡೇ ಅವರೇ ಕೊಟ್ಟಿರ್ತಾರ. ಅವ್ರ ನಾ ಹೋದ್ರು ಅಟ್ಟ ಹೋಗ್ಲಿಕ್ಕೆ ಅಟ್ಟ ಹಾಲಿಡೇನೆ ಅದು. ಕೈಸಾಗ ನಮ್ಮ ಎಟ್ಟು ಒಂದು 1200 ಬರ್ಬೇಕಿನ. 1200 ನಿಮಗೆ ಕಮ್ಮಿ ಅನಿಸ್ಬೋದು. ಆದ್ರೆ ಅಲ್ಲಿ ನಿಂತು ನಾವು ಅಲ್ಲಿ ಹೋಗಿ ನಾವು ನಿಂತು ಕೆಲಸ ಮಾಡಿವು. ನಮಗೆ ಗೊತ್ತು 1200 ಬೆಲೆ ಏನತ್ತ. ಮತ್ತ ಈಗ ನಮ್ ಕಾಲೇಜಾಗ 6 ಅಡ್ಮಿಷನ್ ನೋಡೋದೈತಿ. ಆದ್ರ ಅದು 3ನೇ ತಾರೀಕಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗೈತಿ. ಅಂದ್ರ ನಮ್ಮ ನಾಗುಬಾಯಿ ಇದಕ್ ಹೋಗಿದ್ದ ಊರಿಗೆ. ಅವ್ರ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಊರಿಗೆ ಹೋಗಿದ್ದ. ಅಲ್ಲಿ ಕಾಲೇಜ್ ಹೋಗ್ಬೇಕಂತೇಳಿ ಹೋಗಿದ್ದ. ಅಲ್ಲಿ ಗೊತ್ತಾಯ್ತು ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವಂತ. ಇವತ್ತು 10ನೇ ತಾರೀಕ. 9ನೇ ತಾರೀಕಿನಿಂದ ಫೈನ್ ಸ್ಟಾರ್ಟ್ ಆಗೈತಿ. ಕಾಲೇಜಾಗು ಗುಮ್ಮಕತ್ತಾರ. ಈಗ ಅಲ್ಲಿ ಗುಲ್ಬರ್ಗದಿಂದ ಅಲ್ಲಿದ ಬಂದೆವು. ಅವು ತಿಳಿ ಮ್ಯಾಗ ಕೈ ಆಡಿಸಿ ಅವನು ಸುಣ್ಣ ಹಚ್ಚಿ ಬಿಡದ. ಇಲ್ಲಿ ಪೇಮೆಂಟ್ದಾಗು ಇವರು ಬಡಿಯಾಕತ್ತಾರ. ಜೀವನ ಮೂರು ಕಡೆಯಿಂದ ಬಡಿಯಾಕತ್ತೈತಿ ನಮ್ನ. ಸ್ಟಾರ್ಟಿಂಗ್ ಖರಾಬ್ ಆಗೈತಿ 2026. ಭಾಳ ಏನ್ ಅಳಕ್ ಹೋಗಲ್ಲ. ಇನ್ನು ಡ್ಯೂಟಿ ಹೋಗ್ಬೇಕು ನಾವು. ಟೈಮ್ ಆಗೈತಿ ನಮ್ದು. ಏನಂತೀರಿ ಸದ್ದು? ನೈಟ್ ಶಿಫ್ಟ್. ಅಣ್ಣ ಅವ್ರದ್ದು ನೈಟ್ ಶಿಫ್ಟ್ ಐತಿ. ಡಿಸ್ಟರ್ಬ್ ಮಾಡ್ತಾರತ್ತ. ಅಲ್ಲಿ ಕಂಪ್ನಿಯಾಗ ಕೊಟ್ಟಿದ್ದು ಹೆಡ್ಫೋನ್ ಹಾಕೊಂಡ್ಬೇಕು. ಡೋರೇಮಾನ್ ಅಂಡ್ ನಾವು ಅಲ್ಲಿ ಬರೋ ಮುಂದ 5,000 ರೂಪಾಯಿ ಕೊಟ್ಟು ಬಂದಿದ್ದೆವು. ಯೂನಿಫಾರ್ಮ್, ಸರ್ಟಿಫಿಕೇಟ್, ಶೂಗ್ ಅಂತ. ಆದ್ರೆ ಇಲ್ಲಿ ಬರೋಣ ಶೂ, ಹೆಲ್ಮೆಟ್ ಗಂತ ನಾವು ಮತ್ತೆ ಎಕ್ಸ್ಟ್ರಾ ರೊಕ್ಕ ಕೊಟ್ಟೆವು. ಯೂನಿಫಾರ್ಮ್, ಶೂ ಅಂತ ರೊಕ್ಕ ಕೊಟ್ಟಿರ ಮೇಲೂ ನಾವು ಇಲ್ಲಿ ಬಂದು ನಾವು ರೊಕ್ಕ ಕೊಟ್ಟೆವು. ಮತ್ತೆ ಏನಿದು ಒಂದ ತಿಳಿವಲ್ದು. ನಮ್ ನಾಗುಬಾಯಿ ಈಗ ಬಂದಾರ. ಈಗ ಮತ್ತ ಕಂಪ್ನಿಗೆ ಹೋಗ್ಬೇಕು. ಈಗ ಜಸ್ಟ್ ಕಂಪ್ನಿದಿಂದ ಬಂದೆವು. ಪೇಮೆಂಟ್ ಬಗ್ಗೆ ನಮ್ಮ HR ಅವ್ರಿಗೆ ಕೇಳಿದೆವು. ಅವ್ರಂದ್ರು ನೀವು ಕಾಂಟ್ರಾಕ್ಟರ್ ಥ್ರೂ ಬಂದಿರಂದ್ರ ಕಟ್ ಆಗುದೆ ಅಂತ. ಅಂಡ್ ಮತ್ತೆ ಕ್ಯಾಬ್ ಅದು ಫ್ರೀ ಅಂತ ಹೇಳಿದ್ರು. ಅಲ್ಲಿ ನಮ್ಮ HR ಬಳಿ ಹೋಗೋಣ ಗೊತ್ತಾಯ್ತು ಕ್ಯಾಬ್ ಕ್ಯಾಂಟೀನ್ ರೊಕ್ಕ ಕಟ್ ಆಗ್ತಾವಂತ. ಏನ್ ಹೇಳ್ಬೇಕಿನ್ನು ಒಂದು ಗೊತ್ತಾಗ್ತಿಲ್ಲ.